ವಿಜೇಶಕೃದಿಂದ್ರಾಯಿವಾನವಬ್ರವೋಸ್ಮಾಕಂ ಮನ್ಯೋಧಿಪಾಭಾವೇಹ ಪ್ರಿಯಂತೆ ನಾಮಾ ಸಹುರೇ ಗೃಣೀಮಸೆ ವಿದ್ಮಾತಮುತ್ಸಂಯತ ಬಭೂಥ. ನರಸಿಂಹನೇ, ನೀನು ನಮಗೆ ಯಾವತ್ತೂ ಕೂಡ ಕೆಟ್ಟ ಮಾತನಾಡುವವನಲ್ಲ. ನೀನೇ ನಾವು ಮಾಡಿದ ಅಪರಾಧಗಳನ್ನು ಗಮನಿಸಿ ನಮ್ಮನ್ನು ತಿರಸ್ಕರಿಸಿಬಿಟ್ರೆ, ನಮ್ಮನ್ನು ತೆಗಳಿ ದೂರಕ್ಕೆ ಕಳಿಸಿಬಿಟ್ರೆ ನಾವು ಹೋಗುವುದೆಲ್ಲಿಗೆ? ಹಿಂದೆ ದೇವೇಂದ್ರ ದೇವತೆಗಳಿಗೆ ವಿಜಯ ಕೊಟ್ಟಂತೆ ನೀನು ನಮಗೆ ವಿಜಯವನ್ನು ಕೊಟ್ಟಿದ್ದಿ. ಭೀಮಸೇನ ಹೇಳಿದರೆ ಇಂದ್ರಾಂಶನಾದ ಅರ್ಜುನನೊಳಗೆ ಇದ್ದು ಹೇಗೋ ಹಾಗೆ ವಾಯುವಿನ ಅಂಶನಾದ ನನ್ನಲ್ಲಿದ್ದು ನಮ್ಮಿಬ್ಬರ ಮೂಲಕ ಪಾಂಡವರಿಗೆ ಗೆಲುವನ್ನು ಕೊಟ್ಟಿದ್ದಿ. ನಮಗೆ ಅಧಿನಾಯಕನಾಗಿ ಮುಂದೆ ಬಾ, ನಮ್ಮನ್ನು ಕಾಪಾಡು. ಯಾರಿಗೂ ಮಣಿಯದ ಪರಾಕ್ರಮ ನಿನ್ನದು. ನಿನ್ನ ಗುಣವನ್ನು ಪ್ರತಿಪಾದನೆ ಮಾಡುವ ನಿನ್ನ ಪ್ರೀತಿಯ ಹೆಸರನ್ನು ನಾವು ಹಾಡಿ ಕೊಂಡಾಡ್ತೇವೆ. ನೀನು ಅದನ್ನು ಮೆಚ್ಚಿ ನಮ್ಮ ಬಳಿಗೆ ಬರಬೇಕು. ಭಕ್ತರು ಕರೆದಾಗ ಓಡಿ ಬರಬೇಕೆನ್ನುವ ನಿನ್ನ ಉತ್ಸಾಹ ಎಂಥದ್ದು, ಅದೆಷ್ಟು ದೊಡ್ಡದು ಅನ್ನೋದು ನಮ್ಗೆ ಗೊತ್ತಿದೆ. ಇದು ತಾತ್ಪರ್ಯ. ಮನ್ಯು ಅಂತ ಭಗವಂತನ ಸಂಬೋಧನೆ. ನರಸಿಂಹ ರೂಪದ ಭಗವಂತನೇ, ಇಂದ್ರ ಇವ ದೇವೇಂದ್ರನಂತೆ ವಿಜೇಶಕೃತ್ ನೀನು ನಮಗೆ ಗೆಲುವನ್ನು ಕೊಡುವಂಥವನು. ಅನವಬ್ರುವ, ಅವ ಅಂದರೆ ಅವಗಣನೆ, ತಿರಸ್ಕಾರ ಮಾಡುವ. ಬ್ರು ಅಂದರೆ ಮಾತು. ಅನವಬ್ರು, ನಮ್ಮನ್ನೆಂದು ಇವರು ಕ್ಷುದ್ರ ಭಕ್ತರು ಅಂತ ನಮ್ಮನ್ನು ತಿರಸ್ಕಾರ ಮಾಡಿದವನು ನೀನು. ಅಸ್ಮಾಕಂ, ನಮಗೆ. ಅಧಿಪಾಹ, ನಾಯಕನು. ಭವ, ಆಗು. ಇಹ, ಈ ಯುದ್ಧದಲ್ಲಿ ಅಥವಾ ಈ ಜೀವನವೆಂಬ ಯುದ್ಧದಲ್ಲಿ, ಜೀವನವೆಂಬ ಯಜ್ಞದಲ್ಲಿ. ತೇ, ನಿನ್ನ ಅಥವಾ ನಿನಗೆ ಪ್ರೀತಿ ಪಾತ್ರವಾದ ನಿನ್ನ ಅನುಗ್ರಹಕ್ಕಾಗಿ, ಅನುಗ್ರಹದ ಉದ್ದೇಶದಿಂದ ನಾಮ ಹೆಸರನ್ನು ಗೃಣೀಮಸಿ ನಾವು ಕೊಂಡಾಡ್ತೇವೆ. ಸಹುರೇ, ಯಾರಿಗೂ ಬಗ್ಗದವನೇ. ತಂ, ಅಂತಹ. ಉತ್ಸಂ, ಉತ್ಸಾಹವನ್ನು, ನಿನ್ನದು ಉತ್ಸಾಹವನ್ನು, ಭಕ್ತರನ್ನು ಯಾವತ್ತೂ ಕಾಪಾಡಬೇಕು ಅನ್ನೋ ಉತ್ಸಾಹವನ್ನು ವಿದ್ಮ, ನಾವು ಬಲ್ಲೆವು ಅಂತ ಉತ್ಸಾಹ ನಿನಗಿದೆ. ಅದರಿಂದ ನೀನು ಖಂಡಿತವಾಗಿ ನಮ್ಮ ಬಳಿಗೆ ಬರ್ತಿ. ಯತಃ, ಯಾವ ನಾಮದ ಸ್ತೋತ್ರದಿಂದ ಆ ಬಭೂತ ನೀನು ನಮ್ಮ ಬಳಿಗೆ ಬಂದು ವ್ಯಕ್ತನಾಗ್ತೀಯೋ ಅಂತಹ ನಾಮ ಹೆಸರನ್ನು ಗೃಣೀಮಸಿ ನಾವು ಕೊಂಡಾಡ್ತೇವೆ ಅಂತ ಅದರ ತಾತ್ಪರ್ಯ. ಸ್ವಲ್ಪ ಈ ಅರ್ಥವನ್ನು ಬದಲಾಯಿಸಿ ಬೇರೆ ಅರ್ಥವನ್ನು ಕೂಡ ಕೆಲವು ವಿದ್ವಾಂಸರು ಮಾಡ್ತಾರೆ. ಹಿಂದೆ ದೇವೇಂದ್ರ ದೇವತೆಗಳಿಗೆ ಅಧಿಪತಿಯಾದಂತೆ ನೀನು ನಮಗೆ ಅಧಿಪತಿಯಾಗಬೇಕು. ಅನವಬ್ರುವ ಅಂದರೆ ನೀನು ನಮ್ಮನ್ನೆಂದೂ ತಿರಸ್ಕಾರ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ನಾವು ನಿನ್ನ ಮಾತನ್ನು ಯಾವತ್ತೂ ಕೂಡ ಅವಬ್ರುವ, ತಿರಸ್ಕಾರ ಮಾಡುವುದಿಲ್ಲ. ನೀನು ಶಾಸ್ತ್ರಗಳ ಮೂಲಕ, ಶ್ರುತಿ ಸ್ಮೃತಿ ಹರಿಯರಾಜ್ಞೆ ಅಂತ ಶಾಸ್ತ್ರಗಳ ಮೂಲಕ ಏನು ಆದೇಶ ಕೊಡಿಸಿದ್ದೆ ಅದನ್ನು ನಾವು ಖಂಡಿತವಾಗಿಯೂ ಪಾಲಿಸ್ತೇವೆ. ನಿನಗೆ ಪ್ರಿಯವಾದ ನಿನ್ನ ಗುಣವರ್ಣನೆಯನ್ನು ಮಾಡುವಂಥ ನಾಮವನ್ನು ಉಚ್ಚರಿಸ್ತೇವೆ. ನಿನ್ನನ್ನು ನಾವು ಸಂತೋಷಪಡಿಸ್ತೇವೆ ಅಂತ. ಹೀಗೂ ಕೂಡ ಆ ಅನವಬ್ರುವ ಅನ್ನೋದಕ್ಕೆ ಒಂದಕ್ಕೆ ಅನವಬ್ರುವ ಅನ್ನೋದನ್ನ ಭಗವಂತನಿಗೆ ಅನ್ವಯಿಸಿ ಭಗವಂತ ಭಕ್ತರನ್ನೆಂದು ತಿರಸ್ಕಾರ ಮಾಡುವುದಿಲ್ಲ ಅಂತ ಅರ್ಥ ಮಾಡುವರು ಕೆಲವರು. ಭಕ್ತರು ಆ ಭಗವಂತನ ನಾಮವನ್ನು ತಿರಸ್ಕರಿಸುವುದಿಲ್ಲ, ಆದೇಶವನ್ನು ತಿರಸ್ಕರಿಸುವುದಿಲ್ಲ, ಅದನ್ನು ಪಾಲಿಸಿಯೇ ಪಾಲಿಸ್ತಾರೆ. ಅಂತ ಭಕ್ತರು ನಾವು ಅಂತ ಇನ್ನು ಕೆಲವರು ಅದಕ್ಕೆ ಅರ್ಥ ಮಾಡಿದ್ದಾರೆ. ಹೀಗೆ ನಮ್ಮ ಈ ಜೀವನವೆಂಬ ಯಜ್ಞಕ್ಕೆ, ಜೀವನವೆಂಬ ಸಂಗ್ರಾಮಕ್ಕೆ ಭಗವಂತನೇ ನೀನು ಬಾ, ನಮಗೆ ಅಧಿನಾಯಕನಾಗು. ಯಾವತ್ತೂ ನಮ್ಮ ನಾಲಿಗೆಯ ತುದಿಯಲ್ಲಿ ನಿನ್ನ ಗುಣಗಳನ್ನು ವರ್ಣಿಸುವಂಥ ನಾಮ ನಲಿದಾಡದೆ. ಭಕ್ತರನ್ನ ನೀನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಬಂದು ಸಲಹುತ್ತಿ ಅಂತ ಉತ್ಸಾಹ ನಿನಗಿದೆ. ಭಕ್ತರ ಬಗ್ಗೆ ಅಂಥ ಒಂದು ಕಾಳಜಿ ನಿನಗಿದೆ ಅನ್ನುವುದು ನಮಗೆ ಗೊತ್ತಿರಲಿ, ನಮಗೆ ಆ ವಿಶ್ವಾಸ ಇರಲಿ. ನಮಗೆ ಆ ವಿಶ್ವಾಸ ಇಲ್ಲದೆ ಹೋದರೆ ನಾವು ಈ ಅಧ್ಯಾತ್ಮದ ಮಾರ್ಗದಲ್ಲಿ, ಸಾಧನ ಮಾರ್ಗದಲ್ಲಿ ಮುಂದುವರಿಯಕ್ಕಾಗೋದಿಲ್ಲ.
ನೀನಿದ್ರೆ ಯಾವತ್ತೂ ನಮಗೆ ಜಯವೇ ಅನ್ನುವುದನ್ನು ವಿಜಯ ಶಕೃತ್ ಅನ್ನುವ ಶಬ್ದ ಹೇಳ್ತದೆ. ಹೀಗೆ ತುಂಬ ಸುಂದರವಾದಂಥ ಒಂದು ಮಂತ್ರ ಇದು.